ನಮಸ್ಕಾರ ಸ್ನೇಹಿತರೆ, ಯಾವಾಗ ಒಂದು ಮಿಡಲ್ ಕ್ಲಾಸ್ ಇಂಡಿಯನ್ ಫ್ಯಾಮಿಲಿ ತನ್ನ ಮುಂದಿನ ಕಾರ್ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತದೆಯೋ ಆಗ ಕೇವಲ ಇಎಂಐ ಅಥವಾ ಲುಕ್ಸ್ ಮಾತ್ರವಲ್ಲದೆ ಆ ಗಾಡಿಯಲ್ಲಿ ಸ್ಪೇಸ್ ಇರಬೇಕು, ಮೈಲೇಜ್ ಚೆನ್ನಾಗಿರಬೇಕು, ಸೇಫ್ಟಿಯಲ್ಲಿ ಕಾಂಪ್ರಮೈಸ್ ಆಗಬಾರದು ಮತ್ತು ವರ್ಷಗಳವರೆಗೆ ಭರವಸೆಯೊಂದಿಗೆ ಓಡಬೇಕು ಎಂದು ಯೋಚಿಸುತ್ತಾರೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಗೆ 2025ರ 7 ಅಂತಹ ಫ್ಯಾಮಿಲಿ ಕಾರ್ಸ್ ಬಗ್ಗೆ ಹೇಳ್ತೇವೆ. ಅಂದರೆ ಅವು ಮಿಡಲ್ ಕ್ಲಾಸ್ಗೆ ಪ್ರಾಕ್ಟಿಕಲ್ ಆಗಿವೆ, ಅಫೋರ್ಡೆಬಲ್ ಆಗಿವೆ ಮತ್ತು ಫ್ಯೂಚರ್ ಪ್ರೂಫ್ ಆಗಿವೆ. ಮತ್ತು ಹೌದು, ಈ ಗೈಡ್ ಕನ್ನಡ ಮೋಟಾರ್ ಝೋನ್ ನಲ್ಲಿದೆ. ಇಲ್ಲಿ ನಾವು ನಿಮ್ಮ ಬಜೆಟ್ ಮತ್ತು ಅಗತ್ಯ ಎರಡನ್ನೂ ಸ್ಮಾರ್ಟ್ ಮಾಡುವಂತಹ ಕಾರ್ ಕಂಟೆಂಟ್ ಅನ್ನು ತರುತ್ತೇವೆ. ಹಾಗಾಗಿ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ನಂಬರ್ 7, ಟಾಟಾ ಆಲ್ಟ್ರೋಸ್. ಆಲ್ಟ್ರೋಸ್ ಒಂದು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಕಾರ್ ಆಗಿದೆ. ಆದರೆ ಇದರ ಅತಿದೊಡ್ಡ ವೈಶಿಷ್ಟ್ಯವೆಂದರೆ ಇದರ 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್. ಇದು ಇದನ್ನು ಇಂಡಿಯಾದ ಅತಿ ಸುರಕ್ಷಿತ ಬಜೆಟ್ ಕಾರುಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ನೀವು ನೋಡಲು ಪ್ರೀಮಿಯಂ ಆಗಿರುವ ಮತ್ತು ಸೇಫ್ಟಿಯಲ್ಲಿ ಝೀರೋ ಕಾಂಪ್ರಮೈಸ್ ಇರುವ ಮೊದಲ ಕಾರ್ ತೆಗೆದುಕೊಳ್ಳಲು ಬಯಸಿದರೆ ಆಲ್ಟ್ರೋಸ್ ನಿಮಗೆ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ 1.2 ಲೀಟರ್ ರೆವಟ್ರಾನ್ ಪೆಟ್ರೋಲ್ ಇಂಜಿನ್ ಬರುತ್ತದೆ. ಇದು ನಿಮಗೆ 18 ರಿಂದ 20 ಕಿಲೋಮೀಟರ್ ಪ್ರತಿ ಲೀಟರ್ವರೆಗೆ ಮೈಲೇಜ್ ನೀಡುತ್ತದೆ ಮತ್ತು ಇದರೊಂದಿಗೆ ಸ್ಮೂತ್ ಮ್ಯಾನ್ಯುಯಲ್ ಹಾಗೂ ಡಿಸಿಎ ಆಟೋಮೆಟಿಕ್ ಗೇರ್ಬಾಕ್ಸ್ ಆಯ್ಕೆ ಕೂಡ ಸಿಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ ಸುಮಾರು 7 ಲಕ್ಷದಿಂದ 9.50 ಲಕ್ಷದವರೆಗೆ ಹೋಗುತ್ತದೆ. ಆದರೆ ಇದು ಇದರ ವೇರಿಯಂಟ್ ಮತ್ತು ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆಲ್ಟ್ರೋಸ್ನ ಬಿಲ್ಡ್ ಕ್ವಾಲಿಟಿ ತುಂಬಾ ಗಟ್ಟಿಯಾಗಿದೆ ಮತ್ತು ಡೋರ್ನ ಹೆವಿನೆಸ್ನಿಂದಲೇ ನಿಮಗೆ ಇದರ ಕ್ವಾಲಿಟಿ ಅನುಭವವಾಗುತ್ತದೆ. ಇಂಟೀರಿಯರ್ನಲ್ಲಿ ಫ್ಲಾಟ್ ಬಾಟಮ್ ಸ್ಟಿಯರಿಂಗ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ರಿಯರ್ ಎಸಿ ವೆಂಟ್ಸ್ ಮತ್ತು ಆಂಬಿಯೆಂಟ್ ಲೈಟಿಂಗ್ನಂತಹ ಪ್ರೀಮಿಯಂ ಫೀಚರ್ ಸಿಗುತ್ತವೆ. ಇದರಲ್ಲಿ 345 ಲೀಟರ್ನ ಬೂಟ್ ಸ್ಪೇಸ್ ಸಿಗುತ್ತದೆ ಮತ್ತು ರಿಯರ್ ಸೀಟ್ನಲ್ಲಿ 3 ಅಡಲ್ಟ್ಸ್ ಆರಾಮವಾಗಿ ಕುಳಿತುಕೊಳ್ಳಬಹುದು. ಇದರಿಂದ ಇದು ಫ್ಯಾಮಿಲಿಗೆ ಸಹ ಒಂದು ಪ್ರಾಕ್ಟಿಕಲ್ ಚಾಯ್ಸ್ ಆಗುತ್ತದೆ. ಟಾಟಾ ಕಡೆಯಿಂದ 2 ವರ್ಷ ಅಥವಾ 75,000 ಕಿಲೋಮೀಟರ್ಗಳ ಸ್ಟ್ಯಾಂಡರ್ಡ್ ವಾರಂಟಿ ಜೊತೆಗೆ ಆಪ್ಷನಲ್ ಎಕ್ಸ್ಟೆಂಡೆಡ್ ವಾರಂಟಿ ಪ್ಲಾನ್ ಸಹ ಲಭ್ಯವಿದೆ. ಆಲ್ಟ್ರೋಸ್ ಡೀಸೆಲ್ ವರ್ಷನ್ನಲ್ಲೂ ಲಭ್ಯವಿದ್ದು ಇದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲರ್ಸ್ಗೆ ಪರ್ಫೆಕ್ಟ್ ಆಪ್ಷನ್ ಆಗಿದೆ. ಆಲ್ಟ್ರೋಸ್ ಮೊದಲ ಕಾರಿನಿಂದಲೇ ಪ್ರೀಮಿಯಂ ಫೀಲ್ ಬಯಸುವ ಮತ್ತು ಸೇಫ್ಟಿ, ಲುಕ್ಸ್ ಹಾಗೂ ರೋಡ್ ಪ್ರೆಸೆನ್ಸ್ ಈ ಮೂರರಲ್ಲೂ ಯಾವುದೇ ರಾಜಿ ಮಾಡಿಕೊಳ್ಳಲು ಇಚ್ಛಿಸದ ಬಯರ್ಸ್ಗಾಗಿ ಪರ್ಫೆಕ್ಟ್ ಆಗಿದೆ. ನಂಬರ್ 6, ಮಹೀಂದ್ರಾ ಬೊಲೆರೋ. ಮಹೀಂದ್ರಾ ಬೊಲೆರೋ ಒಂದು ಎಸ್ಯುವಿ ಆಗಿದೆ. ಇದು ಭಾರತದ ಪ್ರತಿ ಮೂಲೆಯಲ್ಲೂ ತನ್ನ ಗಟ್ಟಿಮುಟ್ಟಾದ ಪ್ರತಿಷ್ಠೆಯನ್ನು ಗಳಿಸಿಕೊಂಡಿದೆ. ಅದು ರೂರಲ್ ರೋಡ್ಸ್ ಆಗಿರಲಿ ಅಥವಾ ಹಿಲ್ ಏರಿಯಾಸ್ ಆಗಿರಲಿ, ಅದು ಪ್ರತಿ ಹಾದಿಯಲ್ಲೂ ನಿಲ್ಲುತ್ತದೆ. ರೂರಲ್ ಮತ್ತು ಸೆಮಿ ಅರ್ಬನ್ ಕುಟುಂಬಗಳಲ್ಲಿ ಇದು ಇಂದಿಗೂ ಅತಿ ವಿಶ್ವಾಸಾರ್ಹ ಫ್ಯಾಮಿಲಿ ಎಸ್ಯುವಿ ಎಂದು ಪರಿಗಣಿಸಲ್ಪಟ್ಟಿದೆ. ಮತ್ತು ಇದರ ಹಿಂದಿರುವುದು ಇದರ ಸರಳ, ದೃಢ ಹಾಗೂ ವಿಶ್ವಾಸಾರ್ಹ ಮೆಕ್ಯಾನಿಕಲ್ ಸೆಟಪ್. ಇದರಲ್ಲಿ 1.5 ಲೀಟರ್ ಎಂ-ಹಾಗ್ ಡೀಸೆಲ್ ಇಂಜಿನ್ ಬರುತ್ತದೆ. ಇದು 75 ಬಿಎಚ್ಪಿ ಪವರ್ ಮತ್ತು 210 ನ್ಯೂಟನ್ ಮೀಟರ್ ಟಾರ್ಕ್ ನೀಡುತ್ತದೆ. ಇದು ರಿಯಲ್ ವರ್ಲ್ಡ್ ಬಳಕೆಯಲ್ಲಿ 16 ರಿಂದ 17 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮೈಲೇಜ್ ನೀಡುತ್ತದೆ. ಇದರ ಆನ್ ರೋಡ್ ಪ್ರೈಸ್ 9 ಲಕ್ಷದಿಂದ 11 ಲಕ್ಷದ ನಡುವೆ ಬರುತ್ತದೆ ಮತ್ತು ಇದರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಹೆಚ್ಚಾಗಿರುವುದಿಲ್ಲ, ಏಕೆಂದರೆ ಇದರ ಎಂಜಿನ್ ಟ್ರೈನ್ಡ್ ಅಂಡ್ ಟೆಸ್ಟೆಡ್ ಆಗಿದೆ. ಬೊಲೆರೋದಲ್ಲಿ ರಿಯರ್ ವೀಲ್ ಡ್ರೈವ್ ಕಾನ್ಫಿಗರೇಷನ್ ಸಿಗುತ್ತದೆ. ಇದರಿಂದ ಇದರ ಲೋಡ್ ಕ್ಯಾರಿಯಿಂಗ್ ಎಬಿಲಿಟಿ ಮತ್ತು ಕೆಟ್ಟ ರಸ್ತೆಗಳಲ್ಲಿ ಗ್ರಿಪ್ ತುಂಬಾ ಉತ್ತಮವಾಗಿದೆ. ಇದರ ಇಂಟೀರಿಯರ್ ಬೇಸಿಕ್ ಆಗಿದೆ, ಆದರೆ ನಿಮಗೆ ಪವರ್ ಸ್ಟಿಯರಿಂಗ್, ಎಸಿ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತು ಮ್ಯೂಸಿಕ್ ಸಿಸ್ಟಮ್ನಂತಹ ಅಗತ್ಯ ಫೀಚರ್ ಸಿಗುತ್ತವೆ. ಇದರಲ್ಲಿ 7 ಸೀಟರ್ ಲೇಔಟ್ ಸಿಗುತ್ತದೆ. ಇದು ಜಾಯಿಂಟ್ ಫ್ಯಾಮಿಲಿ ಅಥವಾ ಹಳ್ಳಿಯ ದೊಡ್ಡ ಕುಟುಂಬಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಬಾಡಿ ಆನ್ ಫ್ರೇಮ್ ಚೆಸ್ಸಸ್ ಇರುವುದರಿಂದ ಇದರ ಬಾಳಿಕೆಯ ಪ್ರತಿಮವಾಗಿದೆ ಮತ್ತು ಪಾರ್ಟ್ಸ್ ಅವೈಲಬಿಲಿಟಿ ಕೂಡ ದೇಶದ ಪ್ರತಿ ಸಣ್ಣ ನಗರ ಹಾಗೂ ಹಳ್ಳಿಯಲ್ಲಿ ಸಿಗುತ್ತದೆ. ಬೊಲೆರೋ ಒಂದು ಎಂತಹ ಎಸ್ಯುವಿ ಆಗಿದೆ ಎಂದರೆ ಇದನ್ನು ಮೇಂಟೆನೆನ್ಸ್ಗಿಂತ ಹೆಚ್ಚಾಗಿ ಗಟ್ಟಿತನ ಮತ್ತು ವಿಶ್ವಾಸಾರ್ಹತೆಗಾಗಿ ಖರೀದಿಸಲಾಗುತ್ತದೆ. ನೀವು ತೋರುವಿಕೆಯಿಂದ ದೂರವಿರುವ ಮತ್ತು ಶ್ರಮತೆಯಲ್ಲಿ ಅಸಾಧಾರಣವಾದ ಎಸ್ಯುವಿಯನ್ನು ಹುಡುಕುತ್ತಿದ್ದರೆ ಮಹೀಂದ್ರಾ ಬೊಲೆರೋ ಒಂದು ನೋ ನಾನ್ಸೆನ್ಸ್ ಸಾಲಿಡ್ ಫ್ಯಾಮಿಲಿ ಎಸ್ಯುವಿ ಆಗಿದೆ. ನಂಬರ್ 5, ಮಾರುತಿ ಸುಜುಕಿ ಫ್ರಾಂಕ್ಸ್. ಮಾರುತಿ ಸುಜುಕಿ ಫ್ರಾಂಕ್ಸ್ ಮಾರುಕಟ್ಟೆಯಲ್ಲಿ ಹೊಸ ಹೆಸರಾಗಿರಬಹುದು, ಆದರೆ ಇದು ಮಾರುತಿಯ ಟ್ರಸ್ಟೆಡ್ ಹಾರ್ಟೆಕ್ ಪ್ಲಾಟ್ಫಾರ್ಮ್ ಮೇಲೆ ನಿರ್ಮಿತವಾಗಿದೆ. ಇದರ ಮೇಲೆ ಬಲೆನೋನಂತಹ ಕಾರುಗಳು ಸಹ ತಯಾರಾಗುತ್ತವೆ. ಫ್ರಾಂಕ್ಸ್ನಲ್ಲಿ ನಿಮಗೆ 1.2 ಲೀಟರ್ ಕೆ ಸೀರೀಸ್ ಡ್ಯುಯಲ್ ಜೆಟ್ ಪೆಟ್ರೋಲ್ ಎಂಜಿನ್ ಸಿಗುತ್ತದೆ. ಇದು ರಿಫೈನ್ಡ್ ಆಗಿರುವುದರ ಜೊತೆಗೆ ಫ್ಯೂಯಲ್ ಎಫಿಷಿಯೆಂಟ್ ಕೂಡ ಆಗಿದೆ. ಈ ಎಂಜಿನ್ 5 ಸ್ಪೀಡ್ ಮ್ಯಾನ್ಯುವಲ್ ಮತ್ತು AMT 2 ಟ್ರಾನ್ಸ್ಮಿಷನ್ ಆಪ್ಷನ್ಸ್ನಲ್ಲಿ ಬರುತ್ತದೆ. ಇದರಿಂದ ಇದನ್ನು ನಗರ ಮತ್ತು ಒಕೇಶನಲ್ ಹೈವೇ ಡ್ರೈವಿಂಗ್ ಎರಡಕ್ಕೂ ಪರ್ಫೆಕ್ಟ್ ಎಂದು ಪರಿಗಣಿಸಲಾಗಿದೆ. ರಿಯಲ್ ವರ್ಲ್ಡ್ನಲ್ಲಿ ಇದರ ಮೈಲೇಜ್ ಸುಮಾರು 20 ರಿಂದ 21 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಸಿಗುತ್ತದೆ. ಇದು ಡೈಲಿ ಕಮ್ಯೂಟ್ ಮಾಡುವವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ. ಇದರ ಆನ್ ರೋಡ್ ಪ್ರೈಸ್ 8 ಲಕ್ಷದಿಂದ 11 ಲಕ್ಷದ ನಡುವೆ ಇದೆ. ಇದು ಇದನ್ನು ಕಾಂಪ್ಯಾಕ್ಟ್ ಎಸ್ಯುವಿ ಸೆಗ್ಮೆಂಟ್ನಲ್ಲಿ ಒಂದು ಅಫೋರ್ಡಬಲ್ ಆದರೂ ಸ್ಟೈಲಿಶ್ ಆಪ್ಷನ್ ಆಗಿ ಮಾಡುತ್ತದೆ.
ಡಿಸೈನ್ ಬಗ್ಗೆ ಹೇಳುವುದಾದರೆ ಫ್ರಾಂಕ್ಸ್ನಲ್ಲಿ ಎಸ್ಯುವಿ ಇನ್ಫ್ಲೂಯೆನ್ಸ್ಡ್ ಸ್ಟೈಲಿಂಗ್ ಸಿಗುತ್ತದೆ. ಬೋಲ್ಡ್ ಗ್ರಿಲ್, ಎಲ್ಇಡಿ ಡಿಆರ್ಎಲ್ಸ್ ಮತ್ತು ಕೂಪೆ ಸ್ಟೈಲ್ ರಿಯರ್ ಇರುವುದರಿಂದ ಇದರ ರೋಡ್ ಪ್ರೆಸೆನ್ಸ್ ನೆಕ್ಸಾನ್ ಅಥವಾ ಮ್ಯಾಗ್ನೆಟ್ನಂತಹ ಪ್ರೀಮಿಯಂ ಎಸ್ಯುವಿಗಳಿಗಿಂತ ಕಡಿಮೆ ಇಲ್ಲ. ಇಂಟೀರಿಯರ್ನಲ್ಲೂ ಫ್ಲಾಟ್ ಬಾಟಮ್ ಸ್ಟಿಯರಿಂಗ್, ಲಾರ್ಜ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಮತ್ತು 6 ಏರ್ಬ್ಯಾಗ್ಗಳಂತಹ ಪ್ರೀಮಿಯಂ ಫೀಚರ್ಸ್ ನೋಡಲು ಸಿಗುತ್ತವೆ. ಮಾರುತಿಯ ವ್ಯಾಪಕ ಸೇವಾ ನೆಟ್ವರ್ಕ್ ಮತ್ತು ಅಗ್ಗದ ನಿರ್ವಹಣೆ ಇದನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗಿ ಮಾಡುತ್ತದೆ. ಯಾರು ಎಸ್ಯುವಿ ಅಂತಹ ಲುಕ್ ಮತ್ತು ಹೈಟ್ ಬಯಸುತ್ತಾರೋ ಫ್ರಾಂಕ್ಸ್ ಅಂತಹ ಬಯರ್ಸ್ಗೆ ಉತ್ತಮವಾಗಿದೆ. ಆದರೆ ಅದೇ ಸಮಯದಲ್ಲಿ ಮಾರುತಿಯ ರೀಸೇಲ್ ವ್ಯಾಲ್ಯೂ ಮತ್ತು ಸರ್ವಿಸಿಂಗ್ ಪೀಸ್ ಆಫ್ ಮೈಂಡ್ ಅನ್ನು ಕೂಡ ಕಳೆದುಕೊಳ್ಳಲು ಬಯಸುವುದಿಲ್ಲವೋ ಅಂಥವರಿಗೆ ಇದು ಪರ್ಫೆಕ್ಟ್ ಆಗಿದೆ. ನೀವು ಒಂದು ಹೊಸ ಸ್ಟೈಲಿಶ್ ಮತ್ತು ಪ್ರಾಕ್ಟಿಕಲ್ ಫ್ಯಾಮಿಲಿ ಕಾರ್ ಅನ್ನು ಹುಡುಕುತ್ತಿದ್ದರೆ ಮಾರುತಿ ಫ್ರಾಂಕ್ಸ್ ಒಂದು ಸಂಪೂರ್ಣ ಲಾಜಿಕಲ್ ಮತ್ತು ಬ್ಯಾಲೆನ್ಸ್ಡ್ ಡಿಸಿಷನ್ ಆಗಿರಬಹುದು. ನಂಬರ್ 4, ಹೋಂಡಾ ಎಲಿವೇಟ್. ಎಲಿವೇಟ್ ಹೋಂಡಾ ಕಂಪನಿಯ ಮೊದಲ ಪ್ರಾಪರ್ ಎಸ್ಯುವಿ ಆಗಿದೆ. ಇದನ್ನು ಮುಖ್ಯವಾಗಿ ಇಂಡಿಯನ್ ಮಾರ್ಕೆಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಡಿಸೈನ್ ಮಾಡಲಾಗಿದೆ. ಈ ಎಸ್ಯುವಿ ಹೋಂಡಾದ ಸೆಡಾನ್ನಂತಹ ಸ್ಮೂತ್ನೆಸ್ ಅನ್ನು ಎಸ್ಯುವಿ ಸ್ಟ್ಯಾಂಡ್ಸ್ ಜೊತೆ ಕಂಬೈನ್ ಮಾಡುತ್ತದೆ. ಇದರಿಂದ ಇದು ಅರ್ಬನ್ ಕಂಫರ್ಟ್ ಮತ್ತು ಎಸ್ಯುವಿ ಪ್ರಾಕ್ಟಿಕ್ಯಾಲಿಟಿ ಎರಡನ್ನೂ ಒಟ್ಟಿಗೆ ಬಯಸುವ ಬಯರ್ಸ್ಗಳಿಗೆ ಐಡಿಯಲ್ ಆಗುತ್ತದೆ. ಎಲಿವೇಟ್ನಲ್ಲಿ ನಿಮಗೆ 1.5 ಲೀಟರ್ ಐವಿಟೆಕ್ ಪೆಟ್ರೋಲ್ ಎಂಜಿನ್ ಸಿಗುತ್ತದೆ. ಇದು ರಿಫೈನ್ಡ್ ಆಗಿರುವುದು ಮಾತ್ರವಲ್ಲದೆ ಲಾಂಗ್ ಟರ್ಮ್ ರಿಲಯಬಿಲಿಟಿಗೂ ಹೆಸರುವಾಸಿಯಾಗಿದೆ. ಈ ಎಂಜಿನ್ 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತು ಸಿವಿಟಿ 2 ಆಪ್ಷನ್ಗಳಲ್ಲಿ ಬರುತ್ತದೆ ಹಾಗೂ ರಿಯಲ್ ವರ್ಲ್ಡ್ ಮೈಲೇಜ್ ಸುಮಾರು 16 ರಿಂದ 17 ಕಿಲೋಮೀಟರ್ ಪ್ರತಿ ಲೀಟರ್ ನಡುವೆ ಕಂಫರ್ಟಬ್ಲಿ ಡೆಲಿವರ್ ಮಾಡುತ್ತದೆ. ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳುವುದಾದರೆ ಇದು 12.5 ಲಕ್ಷದಿಂದ 15 ಲಕ್ಷದ ನಡುವೆ ಬರುತ್ತದೆ ಮತ್ತು ಈ ಪ್ರೈಸ್ನಲ್ಲಿ ಎಲಿವೇಟ್ ಹಲವು ಪ್ರೀಮಿಯಂ ಫೀಚರ್ಸ್ ಆಫರ್ ಮಾಡುತ್ತದೆ. ಉದಾಹರಣೆಗೆ 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಮತ್ತು ಹೋಂಡಾ ಸೆನ್ಸಿಂಗ್ ಅಡಿಯಲ್ಲಿ ಅಡಾಸ್ನಂತಹ ಫ್ಯೂಚರಿಸ್ಟಿಕ್ ಸೇಫ್ಟಿ ಫೀಚರ್ಸ್. ಇದರ ಡಿಸೈನ್ ಲ್ಯಾಂಗ್ವೇಜ್ ಮಾಡರ್ನ್ ಆಗಿದೆ. ಬೋಲ್ಡ್ ಫ್ರಂಟ್ ಗ್ರಿಲ್, ಹೈ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಶಾರ್ಪ್ ಎಲ್ಇಡಿ ಲೈಟಿಂಗ್ ಇದಕ್ಕೆ ಒಂದು ಮೆಚ್ಯೂರ್ಡ್ ಮತ್ತು ಪ್ರೀಮಿಯಂ ಎಸ್ಯುವಿ ಲುಕ್ ನೀಡುತ್ತದೆ. ಇಂಟೀರಿಯರ್ ಸ್ಪೇಸ್ ಮತ್ತು ರಿಯರ್ ಸೀಟ್ ಕಂಫರ್ಟ್ ಈ ಸೆಗ್ಮೆಂಟ್ನಲ್ಲಿ ಅತಿ ಪ್ರಾಕ್ಟಿಕಲ್ ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ನೀವು ಒಂದು ಫ್ಯಾಮಿಲಿ ಎಸ್ಯುವಿ ಹುಡುಕುತ್ತಿದ್ದರೆ ಎಲಿವೇಟ್ ಯಾವ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳಿಗೆ ಒಂದು ಉತ್ತಮ ಚಾಯ್ಸ್ ಆಗಿದೆ ಎಂದರೆ ಯಾರು ಡೀಸೆಲ್ ಅಥವಾ ಹೈಬ್ರಿಡ್ನ ಟೆಕ್ನಿಕಲ್ ಕಾಂಪ್ಲಿಕೇಶನ್ನಿಂದ ದೂರವಿದ್ದು ಒಂದು ರಿಲಯಬಲ್, ಫ್ಯೂಯಲ್ ಎಫಿಷಿಯಂಟ್ ಮತ್ತು ಪ್ರೀಮಿಯಂ ಫೀಲಿಂಗ್ ಪೆಟ್ರೋಲ್ ಎಸ್ಯುವಿ ತೆಗೆದುಕೊಳ್ಳಲು ಬಯಸುವವರು ಇದನ್ನು ಕನ್ಸಿಡರ್ ಮಾಡಬಹುದು. ಹೋಂಡಾದ ಬಿಲ್ಡ್ ಕ್ವಾಲಿಟಿ ಮತ್ತು ಎಂಜಿನ್ ರಿಫೈನ್ಮೆಂಟ್ ಇದನ್ನು ಲಾಂಗ್ ಟರ್ಮ್ ಯೂಸ್ಗೆ ಒಂದು ಭರವಸೆಯ ಎಸ್ಯುವಿ ಆಗಿ ಮಾಡುತ್ತದೆ. ನೀವು ಒಂದು ಮಾಡರ್ನ್ ಲುಕ್ ಹೊಂದಿರುವ, ಮೆಕ್ಯಾನಿಕಲಿ ಸಿಂಪಲ್ ಮತ್ತು ಹ್ಯಾಸಲ್ ಫ್ರೀ ಓಡುವ ಎಸ್ಯುವಿ ಬಯಸುತ್ತಿದ್ದರೆ ಹೋಂಡಾ ಎಲಿವೇಟ್ ನಿಮ್ಮ ಶಾರ್ಟ್ ಲಿಸ್ಟ್ನಲ್ಲಿ ಖಂಡಿತ ಇರಬೇಕು. ನಂಬರ್ 3, ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ ಈಗ ಕೇವಲ ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ಅಲ್ಲ, ಬದಲಿಗೆ ಇಂಡಿಯನ್ ಆಟೋ ಮಾರುಕಟ್ಟೆಯಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿದೆ. ಇದರ ಬೋಲ್ಡ್ ಡಿಸೈನ್ ಅಪ್ಡೇಟ್ಸ್, ಮಸ್ಕ್ಯುಲರ್ ಸ್ಟ್ಯಾಂಡ್ಸ್ ಮತ್ತು 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಇದನ್ನು ಅರ್ಬನ್ ಬಯರ್ಸ್ನಿಂದ ಹಿಡಿದು ಹೈವೇ ಕ್ರೂಸರ್ಗಳವರೆಗೂ ಎಲ್ಲರ ನಡುವೆ ಒಂದು ಪಾಪ್ಯುಲರ್ ಚಾಯ್ಸ್ ಆಗಿ ಮಾಡಿದೆ. ನೆಕ್ಸಾನ್ನಲ್ಲಿ ನಿಮಗೆ 2 ಎಂಜಿನ್ ಆಪ್ಷನ್ ಸಿಗ್ತವೆ. 1.2 ಲೀಟರ್ ಟರ್ಬೋ ಪೆಟ್ರೋಲ್ ಮತ್ತು 1.5 ಲೀಟರ್ ಡೀಸೆಲ್. 2 ರಿಫೈನ್ಮೆಂಟ್ ಮತ್ತು ಪರ್ಫಾರ್ಮೆನ್ಸ್ಗೆ ಹೆಸರುವಾಸಿಯಾಗಿದೆ. ಇದರ ರಿಯಲ್ ವರ್ಲ್ಡ್ ಮೈಲೇಜ್ ಪೆಟ್ರೋಲ್ನಲ್ಲಿ 17 ರಿಂದ 18 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಡೀಸೆಲ್ನಲ್ಲಿ 19 ರಿಂದ 20 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಡೆಲಿವರ್ ಆಗುತ್ತದೆ. ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳುವುದಾದರೆ ನೆಕ್ಸಾನ್ 9 ಲಕ್ಷದಿಂದ ಶುರುವಾಗಿ 14 ಲಕ್ಷದವರೆಗೆ ಹೋಗುತ್ತದೆ. ಇದು ವೇರಿಯಂಟ್ ಮತ್ತು ಟ್ರಾನ್ಸ್ಮಿಷನ್ಗೆ ಅನುಗುಣವಾಗಿ ಬದಲಾಗುತ್ತದೆ. ಈ ಪ್ರೈಸ್ ಬ್ರಾಕೆಟ್ನಲ್ಲಿ ನೆಕ್ಸಾನ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್, ಸನ್ ರೂಫ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಮತ್ತು ಸೆಗ್ಮೆಂಟ್ ಲೀಡಿಂಗ್ ಸೇಫ್ಟಿ ಫೀಚರ್ಸ್ಗಳಾದ 6 ಏರ್ ಬ್ಯಾಗ್, ಇಎಸ್ಪಿ ಮತ್ತು ಐಸೋಫಿಕ್ಸ್ ಮೌಂಟ್ಸ್ ಅನ್ನು ಆಫರ್ ಮಾಡುತ್ತದೆ. ಇಂಟೀರಿಯರ್ ಕೂಡ ಸಾಕಷ್ಟು ಪ್ರೀಮಿಯಂ ಫೀಲ್ ನೀಡುತ್ತದೆ. ಸಾಫ್ಟ್ ಟಚ್ ಎಲಿಮೆಂಟ್ಸ್, ಹೊಸ ಟಚ್ ಸ್ಕ್ರೀನ್ ಇಂಟರ್ಫೇಸ್ ಮತ್ತು ಅಪ್ಡೇಟೆಡ್ ಕಲರ್ ಥೀಮ್ಸ್ ಡ್ರೈವಿಂಗ್ ಅನ್ನು ಇನ್ನಷ್ಟು ಎಂಜಾಯಬಲ್ ಆಗಿ ಮಾಡುತ್ತವೆ. ಬೂಟ್ ಸ್ಪೇಸ್, ಹೈ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಟಫ್ ಸಸ್ಪೆನ್ಷನ್ ಸೆಟಪ್ ಇದನ್ನು ವೀಕೆಂಡ್ ಗೆಟವೇಸ್ಗಳಿಗೂ ಸಿದ್ಧವಾಗಿರಿಸುತ್ತವೆ. ಯಾರು ಕೇವಲ ಸಿಟಿ ಕಮ್ಯೂಟ್ಗಾಗಿ ಅಲ್ಲದೆ ಒಕೇಶನಲ್ ಹೈವೇ ಡ್ರೈವ್ಸ್ ಮತ್ತು ಫುಲ್ ಲೋಡೆಡ್ ಟ್ರಾವೆಲ್ಗೂ ವಿಶ್ವಾಸಾರ್ಹವಾದ ಒಂದು ಕಾರನ್ನು ಬಯಸುತ್ತಾರೋ ಟಾಟಾ ನೆಕ್ಸಾನ್ ಅಂತಹ ಫ್ಯಾಮಿಲೀಸ್ಗಳಿಗೆ ಪರ್ಫೆಕ್ಟ್ ಆಗಿದೆ. ಡ್ಯೂರಬಿಲಿಟಿ, ಸೇಫ್ಟಿ ಮತ್ತು ಫ್ರೆಶ್ ಡಿಸೈನ್ ಈ 3 ಇದನ್ನು ಒಂದು ಸಾಲಿಡ್ ಆಲ್ರೌಂಡರ್ ಆಗಿ ಮಾಡುತ್ತವೆ. ನೀವು ಸ್ಟೈಲ್, ಸೇಫ್ಟಿ ಮತ್ತು ಪ್ರಾಕ್ಟಿಕಲಿಟಿಯ ಪರ್ಫೆಕ್ಟ್ ಕಾಂಬಿನೇಷನ್ ಆದ ಒಂದು ಕಾರನ್ನು ಬಯಸುತ್ತಿದ್ದರೆ ನೆಕ್ಸಾನ್ ಅನ್ನು ಇಗ್ನೋರ್ ಮಾಡುವುದು ಕಷ್ಟ. ನಂಬರ್ 2, ಮಾರುತಿ ಸುಜುಕಿ ಎರ್ಟಿಗಾ. ನಿಮ್ಮ ಕುಟುಂಬ ದೊಡ್ಡದಾಗಿದ್ದು ಅಂದರೆ 6 ಅಥವಾ 7 ಸದಸ್ಯರಿದ್ದರೆ ಮಾರುತಿ ಎರ್ಟಿಗಾ ಒಂದು 7 ಸೀಟರ್ ಕಾರ್ ಆಗಿದ್ದು ಅದು ಬಜೆಟ್, ಆರಾಮ ಮತ್ತು ಪ್ರಾಕ್ಟಿಕಾಲಿಟಿ 3 ಸಂಪೂರ್ಣವಾಗಿ ಸಮತೋಲನಗೊಳಿಸುತ್ತದೆ. ಎರ್ಟಿಗಾದಲ್ಲಿ 1.5 ಲೀಟರ್ ಕೆ ಸೀರೀಸ್ ಡ್ಯುಯಲ್ ಜೆಟ್ ಪೆಟ್ರೋಲ್ ಎಂಜಿನ್ ಸಿಗುತ್ತದೆ. ಇದು ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿಯೊಂದಿಗೆ ಬರುತ್ತದೆ ಮತ್ತು ಇದು ಸಿಎನ್ಜಿ ಆಪ್ಷನ್ನಲ್ಲೂ ಲಭ್ಯವಿದೆ.
ಪೆಟ್ರೋಲ್ನಲ್ಲಿ ಮೈಲೇಜ್ ಸುಮಾರು 19ರಿಂದ 20 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಹೋಗುತ್ತದೆ. ಸಿಎನ್ಜಿಯಲ್ಲಿ ಇದು 26ರಿಂದ 27 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ವರೆಗೆ ಡೆಲಿವರ್ ಮಾಡುತ್ತದೆ. ಇದು ಇಂಡಿಯಾದ ಅತಿ ಫ್ಯೂಯಲ್ ಎಫಿಷಿಯೆಂಟ್ 7 ಸೀಟರ್ಸ್ಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಇದರ ಆನ್ ರೋಡ್ ಪ್ರೈಸ್ 9.5 ಲಕ್ಷದಿಂದ ಶುರುವಾಗಿ 12 ಲಕ್ಷದವರೆಗೆ ಹೋಗುತ್ತದೆ. ಇದು ಫ್ಯೂಯಲ್ ಟೈಪ್ ಮತ್ತು ವೇರಿಯಂಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಫೀಚರ್ಸ್ಗಳಲ್ಲಿ ಎಲ್ಲಾ ಸಾಲುಗಳಿಗೆ ರೂಫ್ ಮೌಂಟೆಡ್ ಎಸಿ ವೆಂಟ್ಸ್, ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿಯೊಂದಿಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ರಿಕ್ಲೈನಿಂಗ್ ಸೆಕೆಂಡ್ ರೋ ಸೀಟ್ ಸಿಗುತ್ತವೆ. ಇದು ಲಾಂಗ್ ಡ್ರೈವ್ಸ್ಗಳನ್ನು ಆರಾಮದಾಯಕವಾಗಿಸುತ್ತದೆ. ಎರ್ಟಿಗಾದ ಸಸ್ಪೆನ್ಷನ್ ಕಂಫರ್ಟ್ ಟ್ಯೂನ್ಡ್ ಆಗಿದ್ದು ಮತ್ತು ಕಾಂಪ್ಯಾಕ್ಟ್ ಡೈಮೆನ್ಷನ್ಸ್ಗಳ ಹೊರತಾಗಿಯೂ ಇದರ ಇಂಟೀರಿಯರ್ ಸ್ಪೇಸ್ ಕ್ಲೆವರ್ಲಿ ಆಪ್ಟಿಮೈಸ್ಡ್ ಆಗಿದೆ. ಇದರಿಂದ ಇದು ಅರ್ಬನ್ ಮತ್ತು ಹೈವೇ ಎರಡೂ ಉಪಯೋಗಗಳಲ್ಲಿ ಸಮಾನವಾಗಿ ಆರಾಮದಾಯಕವಾಗಿರುತ್ತದೆ. ಬೂಟ್ ಸ್ಪೇಸ್ ಅನ್ನು ಸ್ಮಾರ್ಟ್ ಫೋಲ್ಡಿಂಗ್ ಸೀಟ್ಸ್ ಮೂಲಕ ನಿರ್ವಹಿಸಬಹುದು. ಇದರಿಂದ ಲಗೇಜ್ ಇಶ್ಯೂ ಕೂಡ ಕಡಿಮೆಯಾಗುತ್ತದೆ. ಮಾರುತಿಯ ವೈಡ್ ಸ್ಪ್ರೆಡ್ ಸರ್ವಿಸ್ ನೆಟ್ವರ್ಕ್ ಮತ್ತು ಅಫೋರ್ಡಬಲ್ ಸ್ಪೇರ್ ಪಾರ್ಟ್ಸ್ ಇದನ್ನು ಒಂದು ರೋ ಮೇಂಟೆನೆನ್ಸ್ ಮತ್ತು ಟೆನ್ಷನ್ ಫ್ರೀ ಫ್ಯಾಮಿಲಿ ಕಾರ್ ಆಗಿ ಮಾಡುತ್ತವೆ. ನೀವು ಇನೋವಾದಷ್ಟು ದೊಡ್ಡದಾಗಿರದ ಆದರೆ ಕಂಫರ್ಟ್ ಮತ್ತು ವ್ಯಾಲ್ಯೂನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡದ ಒಂದು 7 ಸೀಟರ್ ಅನ್ನು ಹುಡುಕುತ್ತಿದ್ದರೆ ಎರ್ಟಿಗಾ ಒಂದು ಸ್ಮಾರ್ಟ್ ಮತ್ತು ಇಕನಾಮಿಕಲ್ ಚಾಯ್ಸ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಮಿಡಲ್ ಕ್ಲಾಸ್ ಜಾಯಿಂಟ್ ಫ್ಯಾಮಿಲೀಸ್ಗಳಿಗಾಗಿ ಇದೊಂದು ಪರ್ಫೆಕ್ಟ್ ಚಾಯ್ಸ್ ಆಗಿರಬಹುದು. ನಂಬರ್ 1 ಮಾರುತಿ ಸುಜುಕಿ ಡಿಸೈರ್. ಮಾರುತಿ ಡಿಸೈರ್ ಇಂದಿಗೂ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಸೆಡಾನ್ಗಳಲ್ಲಿ ಒಂದಾಗಿದೆ. ಇದರ ಹಿಂದಿನ ಕಾರಣವೆಂದರೆ ಸರಳತೆ, ರಿಲಯಬಿಲಿಟಿ ಮತ್ತು ಅಫೋರ್ಡಬಿಲಿಟಿಯ ಅಪ್ರತಿಮ ಕಾಂಬಿನೇಷನ್. ಇದರಲ್ಲಿ 1.2 ಲೀಟರ್ ಕೆ ಸೀರೀಸ್ ಡ್ಯುಯಲ್ ಜೆಟ್ ಪೆಟ್ರೋಲ್ ಎಂಜಿನ್ ಬರುತ್ತದೆ. ಇದು ಅತ್ಯಂತ ಸ್ಮೂತ್ ಪರ್ಫಾರ್ಮೆನ್ಸ್ ನೀಡುತ್ತದೆ. ಮೈಲೇಜ್ ಬಗ್ಗೆ ಹೇಳುವುದಾದರೆ ಈ ಕಾರ್ 21ರಿಂದ 22 ಕಿಲೋಮೀಟರ್ ಪ್ರತಿ ಲೀಟರ್ನ ಅಶ್ಯೂರ್ಡ್ ರಿಯಲ್ ವರ್ಲ್ಡ್ ಮೈಲೇಜ್ ನೀಡುತ್ತದೆ. ಇದು ಈ ಸೆಗ್ಮೆಂಟ್ನಲ್ಲಿ ಅತ್ಯುತ್ತಮವಾಗಿದೆ. ಇದರ ಆನ್ ರೋಡ್ ಪ್ರೈಸ್ 7 ಲಕ್ಷದಿಂದ ಶುರುವಾಗಿ 10 ಲಕ್ಷದವರೆಗೆ ಹೋಗುತ್ತದೆ. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ರಿಯರ್ ಎಸಿ ವೆಂಟ್ಸ್ ಮತ್ತು ಡ್ಯುಯಲ್ ಏರ್ಬ್ಯಾಗ್ಗಳಂತಹ ಎಸೆನ್ಷಿಯಲ್ ಫೀಚರ್ಸ್ ಸಿಗುತ್ತವೆ. ಬೂಟ್ ಸ್ಪೇಸ್ 378 ಲೀಟರ್ ಆಗಿದ್ದು ವೀಕೆಂಡ್ ಟ್ರಾವೆಲ್ ಅಥವಾ ಡೈಲಿ ಲಗೇಜ್ಗೆ ಸಾಕಷ್ಟು ಪ್ರಾಕ್ಟಿಕಲ್ ಆಗಿದೆ. ಡಿಸೈನ್ನಲ್ಲಿ ಎಲಿಗೆನ್ಸ್ ಇದೆ ಮತ್ತು ಇದರ ಸಸ್ಪೆನ್ಷನ್ ಸಿಟಿ ರೋಡ್ಸ್ಗಳಿಗಾಗಿ ವಿಶೇಷವಾಗಿ ಟ್ಯೂನ್ ಮಾಡಲಾಗಿದೆ. ಇದರಿಂದ ಡೈಲಿ ಡ್ರೈವಿಂಗ್ನಲ್ಲಿ ಕಂಫರ್ಟ್ ಇರುತ್ತದೆ. ಡಿಸೈರ್ನ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಬಹಳ ಕಡಿಮೆ ಇದೆ ಮತ್ತು ಮಾರುತಿಯ ಸರ್ವಿಸ್ ಬ್ಯಾಕಪ್ ಇದನ್ನು ಟೋಟಲ್ ಪೀಸ್ ಆಫ್ ಮೈಂಡ್ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ನೀಡುತ್ತದೆ. ನೀವು ಆಲ್ಟೋ, ವ್ಯಾಗನಾರ್ ಅಥವಾ ಯಾವುದೇ ಸಣ್ಣ ಕಾರ್ನಿಂದ ಒಂದು ಅಫೋರ್ಡಬಲ್ ಸೆಡಾನ್ ಕಡೆಗೆ ಅಪ್ಗ್ರೇಡ್ ಮಾಡಲು ಬಯಸುತ್ತಿದ್ದರೆ ಡಿಸೈರ್ ಒಂದು ಸೇಫ್, ಸ್ಮಾರ್ಟ್ ಮತ್ತು ಟೈಮ್ ಟೆಸ್ಟೆಡ್ ಆಪ್ಷನ್ ಆಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳಿಗೆ ಈ ಸೆಡಾನ್ ಇಂದಿಗೂ ವ್ಯಾಲ್ಯೂ ಫಾರ್ ಮನಿಯ ಪರ್ಫೆಕ್ಟ್ ಡೆಫಿನಿಷನ್ ಆಗಿದೆ. ಇವು 2025ರಲ್ಲಿ ಒಂದು ಮಧ್ಯಮ ವರ್ಗದ ಭಾರತೀಯ ಕುಟುಂಬಕ್ಕೆ ಅತಿ ಹೆಚ್ಚು ವ್ಯಾವಹಾರಿಕ, ಅಗ್ಗದ ಮತ್ತು ವಿಶ್ವಾಸಾರ್ಹ ಆಯ್ಕೆಗಳಾಗಿರುವ 7 ಕಾರುಗಳು. ಒಂದು ವೇಳೆ ನಿಮಗೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಲು ಹೇಳಿದರೆ ನೀವು ಯಾವ ಕಾರನ್ನು ಶಾರ್ಟ್ ಲಿಸ್ಟ್ ಮಾಡುತ್ತೀರಿ ಎಂದು ಕೆಳಗೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಕಾರ್ ಬೈಯಿಂಗ್ ಗೈಡ್ಸ್ಗಳಿಗಾಗಿ ಕನ್ನಡ ಮೋಟಾರ್ ಝೋನ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿ ಮರೆಯಬೇಡಿ. ಮುಂದಿನ ಬಾರಿ ಮತ್ತೆ ಹೊಸ ಟಾಪಿಕ್, ಹೊಸ ಮಾಹಿತಿ ಮತ್ತು ಅದೇ ಹಳೆಯ ಭರವಸೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.